ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಯು ಫೀಲ್ ಇಟ್ ಆಲ್ವೇಸ್ ಮಾರ್ಕೆಟ್ ಈಸ್ ಡಿಫಿಕಲ್ಟ್. ಸೊ ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲ. ದೆನ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಗ್ಯಾಮ್ಲಿಂಗ್ ಮಾಡ್ತೀರಾ, ಟ್ರೇಡಿಂಗ್ ಮಾಡೋದಿಲ್ಲ. ಸೊ ಗ್ಯಾಮ್ಲಿಂಗ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಅಮೌಂಟ್ ಕಳ್ಕೊಳ್ತೀರಾ. ದೆನ್ ಮಾರ್ಕೆಟ್ ಸರಿ ಇಲ್ಲ ಅಂತ ಬೈಕೊಳ್ತೀರಾ. ಮಾರ್ಕೆಟಲ್ಲಿ ದುಡ್ಡಾಗಲ್ಲ, ಇರೋರೆಲ್ಲ ವೇಸ್ಟ್ ಅಂದ್ಕೊಳ್ತೀರಾ. ದೆನ್ ಯು ವಿಲ್ ಗೋ ಅವೇ ಅಗೇನ್. ಯು ಡೂ ದ ವಾಟ್ ಎವರ್ ಯು ಡೂಯಿಂಗ್ ಪ್ರೆಸೆಂಟ್. ಏನು ಮಾಡ್ತಿರ್ತೀರ ಪ್ರೀವಿಯಸ್ ಪಾಸ್ಟ್ ಅದನ್ನೇ ಮಾಡ್ತಿರ್ತೀರ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿದರೆ ಯಾವುದೇ ಫೀಲ್ಡ್ ಆದರೂ ಅಷ್ಟೇ ರಿವಾರ್ಡ್ ಕೊಡದಲ್ಲೇ ಕಳಿಸೋದಿಲ್ಲ. ಸೊ ಕಲಿಬೇಕು. ಹಾರ್ಡ್ ವರ್ಕ್ ಇಲ್ದಲೆ ಯಾವುದೂ ಬರೋದಿಲ್ಲ. ಹಾರ್ಡ್ ವರ್ಕ್ ಮಾಡಿ. ಆಲ್ವೇಸ್ ಯು ವಿಲ್ ಫೀಲ್ ಇಟ್ ಬೆಟರ್ ಥಿಂಗ್. ಸೊ ನಾನು ಕೂಡ ಅಷ್ಟೇ. ಐ ಹ್ಯಾವ್ ಆಲ್ಸೋ ವೆನ್ ನಾನು ಇದು ಟ್ರೇಡಿಂಗ್ ಫೀಲ್ಡಿಗೆ ಬರಬೇಕು ಅಂತ ಡಿಸಿಷನ್ ತೊಗೊಂಡಾಗ ನಂದು ಥಾಟ್ಸು ಮೈಂಡ್ಸೆಟ್ ಕ್ಲಿಯರ್ ಇತ್ತು. ಹಾರ್ಡ್ ವರ್ಕ್ ತುಂಬ ಮಾಡಬೇಕು. ಬಟ್ ಒಂದಿಲ್ಲ ಅದು ಸಕ್ಸಸ್ ಕೊಡುತ್ತೆ. ಆ ಸಕ್ಸಸ್ನ ಫೀಲ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ಸೇಮೇ ಅಷ್ಟೇ. ಸೊ ಲೆಟ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬರೋಣ. ದೆನ್ ಐ ವಿಲ್ ಗೈಡ್ ಅದರ್ ಥಿಂಗ್ಸ್. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಇಟ್ಸ್ ಗುಡ್ ಅಮೌಂಟ್, ಹ್ಯಾಪಿ. ಬಟ್ ವೆರಿ ಡಿಫಿಕಲ್ಟ್ ಡೇ ಫಾರ್ ಮಿ. ಲೈಕ್ ಒಂದೇ ಟ್ರೇಡ್ ಮಾಡಿರೋದು. ಡಿಫಿಕಲ್ಟ್ ಯಾಕಾಯಿತು ಅನ್ನೋದು ನಿಮಗೆ ಹೇಳ್ತೀನಿ ಕೇಳಿ. ಸೊ ತುಂಬಾ ವಾಲಟಾಲಿಟಿ ಹ್ಯೂಜ್ ಇದೆ ಮಾರ್ಕೆಟಲ್ಲಿ. ಒಂದೊಂದು ಕ್ಯಾಂಡಲು ಬೆಳಗ್ಗೆ ಓಪನ್ ಆಗಿದೆ 120 ಕ್ಯಾಂಡಲು. ಓಕೆ, ಲೆಟ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫಸ್ಟು ರಿಫ್ರೆಶ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಮುಗಿಸ್ಬಿಡುವ. ಸೊ ನೋ ಮೋರ್ ಟ್ರೇಡ್ಸ್ ಟುಡೇ. ಐ ಆಮ್ ಹ್ಯಾಪಿ. ಸೊ ಡನ್ ಫಾರ್ ದ ಡೇ. ಮಾರ್ಕೆಟಲ್ಲಿ ವಾಲಟಿಲಿಟಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಇವಾಗ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಕ್ಯಾಂಡಲೇ ನಮಗೆ ಆಲ್ಮೋಸ್ಟ್ 130-140 ಪಾಯಿಂಟಿಂಗ್ ಕ್ಯಾಂಡಲು. ಸೊ ನಿನ್ನೆ ಮಾರ್ಕೆಟು ಲಾಸ್ಟು 30 ಮಿನಿಟ್ಸಲ್ಲಿ ಮಾರ್ಕೆಟ್ ಈಸ್ ಫಾಲ್ ಲೈಕ್ ಹೆಲ್. ಆಲ್ಮೋಸ್ಟ್ 150-200 ಪಾಯಿಂಟ್ ತನಕ, 150 ಪಾಯಿಂಟ್ ಹತ್ರ ಫಾಲ್ ಆಗಿತ್ತು. ಸೊ ಇವತ್ತು ನಾನು ಅಂದ್ಕೊಂಡಿದ್ದೆ ಇಫ್ ಇಸ್ ಅನ್ ಕ್ಯಾಪ್ ಡೌನ್ ಓಪನ್ ರಿಟ್ರೇಸ್ಮೆಂಟಲ್ಲಿ ಸೆಲ್ಲಿಂಗ್ ಸೈಡ್ ಹೋಗೋಣ. ಬಿಕಾಸ್ ಬೈಯಿಂಗ್ ಮೈಂಡ್ ಸೆಟ್ಟಲ್ಲಿ ಇಲ್ಲವೇ ಇಲ್ಲ ನಾನು. ಬಿಕಾಸ್ ಮಾರ್ಕೆಟಲ್ಲಿ ಬೈಯಿಂಗ್ ಮೈಂಡ್ ಸೆಟ್ ಬರಬೇಕು ಅಂದರೆ ಇಟ್ ನೀಡ್ ಟು ವೆಯ್ಟ್. ಸೊ ನಿಯರ್ ಬಜೆಟ್ ಇರೋದ್ರಿಂದ ಮಾರ್ಕೆಟಲ್ಲಿ ಬೇಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ. ಸೊ ಇವತ್ತಿಂದು ಲೋ ಏನಿದೆ ಅದೇ ಬೇಸ್ ಆಗುತ್ತಾ, ಅದನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಬಂದು 25,500 ತನಕ ಬಂದು ಅಲ್ಲಿಂದ ಬೇಸ್ ಕ್ರಿಯೇಟ್ ಮಾಡುತ್ತಾ, ಎರಡೂ ನನಗೆ ಗೊತ್ತಿಲ್ಲ. ಸೊ ಬಟ್ ಏನಂದರೆ ಮಾರ್ಕೆಟಲ್ಲಿ ಇಟ್ಸ್ ಅ ಕ್ಲಿಯರ್ ಕಟ್. ಲೈಕ್ ನಿಮಗೆ ಇವು ಪ್ರೆಸೆಂಟು ಮಾರ್ಕೆಟು ಬಜೆಟಿಗೆ ರೆಡಿ ಆಗ್ತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ದ ಹ್ಯೂಜ್ ವಾಲಟಿಲಿಟಿ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಯಾವ ಮಟ್ಟಿಗೆ ವಾಲಟೈಲ್ ಅಂದರೆ ಇವತ್ತು ಐ ಜಸ್ಟ್ ಫಸ್ಟು ನಾನು ಟ್ರೇಡ್ನ ಪ್ಲ್ಯಾನ್ ಮಾಡಿದ್ದು ಮಾರ್ಕೆಟು ಎಕ್ಸಾಕ್ಟಾಗಿ 150 ಕ್ಯಾಂಡಲ್ ಬಂದಾಗ ನಾನು ಅಂದ್ಕೊಂಡೆ ಇಫ್ ನೆಕ್ಸ್ಟ್ ಕ್ಯಾಂಡಲ್ ಒಂದು ಫಸ್ಟ್ 15 ಮಿನಿಟ್ಸ್ ಯೂಶ್ವಲಿ ನಾನು ಟ್ರೇಡ್ ಮಾಡೋದಿಲ್ಲ. ತುಂಬ ರೇರ್ ಟ್ರೇಡ್ ಮಾಡೋದು. ಕನ್ಫರ್ಮೇಷನ್ ಇದ್ದರೆ ಮಾತ್ರ ಮಾಡ್ತೀನಿ. ಅದರ್ವೈಸ್ ನಾನು ಮಾರ್ಕೆಟಲ್ಲಿ ಫಸ್ಟ್ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡೋದಿಲ್ಲ. ಸೊ ಐ ವೈಟೆಡ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಏನಾದರೂ ನನಗೆ ಒಂದು ಸೆಕೆಂಡ್. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಏನಾದರೂ ನನಗೆ 38%, 50% ತನಕ ಬಂದುಬಿಟ್ರೆ ಮೊದಲೊಂದು 2-3 ಕ್ಯಾಂಡಲಲ್ಲಿ ಐ ಕ್ಯಾನ್ ಲುಕ್ ಫಾರ್ ಎ ರಿವರ್ಸಲ್ ಟ್ರೇಡ್ಗೆ ಟ್ರೇಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಫಸ್ಟ್ ಕ್ಯಾಂಡಲ್ಲು ಇಲ್ಲಿಗೆ ಬಂದು ಕ್ಲೋಸ್ ಆಯಿತು. ಸೆಕೆಂಡ್ ಕ್ಯಾಂಡಲ್ ಅಂದ್ಕೊಂಡಿದ್ದೆ ಮಾರ್ಕೆಟ್ ಮೇ ಬಿ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ 38%ಗೆ. ಸೊ 38%ಗೆ ಬರಲಿಲ್ಲ ಮಾರ್ಕೆಟು. ದೆನ್ ಐ ವೈಟೆಡ್. ಸೊ ನೋಡೋಣ ಮಾರ್ಕೆಟು ಏನು ಮಾಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು. ಲೆಟ್ಸ್ ಸಿ ವೆಯ್ಟ್ ಆ್ಯಂಡ್ ಟ್ರೇಡ್ ಅಂತ. ದೆನ್ ಎಕ್ಸಾಕ್ಟ್ಲಿ ಮಾರ್ಕೆಟು ಒನ್ಸ್ ಇಟ್ ಈಸ್ ಡನ್, ಒಂದು ಸಲ ಅಪ್ಸೈಡ್ ಬಂದು ಪುಲ್ ಬ್ಯಾಕ್ ಕೊಟ್ಟು ಅಗೇನ್ ಅಪ್ಸೈಡ್ ಬಂತು. ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬರ್ಬೋದೇನೋ ಅಂತ. ವೆರಿ ನೆಕ್ಸ್ಟ್ ಕ್ಯಾಂಡಲ್ ಇಟ್ ಈಸ್ ಫಾಲ್ಡ್ ಹಿಯರ್. ಸೊ ಎಕ್ಸಾಕ್ಟಾಗಿ ಈ ಲೋಯಿಂದ ಕೆಳಗಡೆಗೆ ಬಂದು ಕ್ಲೋಸ್ ಆಯಿತು. ಇಟ್ಸ್ ಕ್ಲಿಯರ್ ಕಟ್. ಇಲ್ಲಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ಅಂತೂ ಬರುತ್ತೆ. ಬಟ್ ಎಲ್ಲಿ ತನಕ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬರುತ್ತೆ ಒಂದು ಸೆಲ್ಲಿಂಗ್ ಪ್ರೆಷರ್ ಅಂತ ಅಂದ್ಕೊಂಡಿದ್ದೆ ನಾನು. ಎಕ್ಸಾಕ್ಟಾಗಿ ಸೆಲ್ಲಿಂಗ್ ಪ್ರೆಷರ್ ಎಲ್ಲಿ ತನಕ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಲೆಟ್ಸ್ ಸಿ, ನೋಡೋಣ ಮಾರ್ಕೆಟ್ ಎಲ್ಲಿ ತನಕ ಬರ್ಬೋದು ಅಂತ. ಯಾವಾಗ ಮಾರ್ಕೆಟ್ ಈ ಕ್ಯಾಂಡಲ್ ಕ್ಲೋಸ್ ಆಯಿತು, ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದಾಗ ಇಲ್ಲಿ ಟ್ರೇಡ್ ತೊಗೊಂಡೆ ನಾನು. ಬಿಕಾಸ್ 23%ಅಲ್ಲಿ ಕೂಡ ಇವತ್ತು ನಾನು ಟ್ರೇಡ್ ಮಾಡಿಲ್ಲ. ಬಿಕಾಸ್ ಮೈ ಎಕ್ಸ್ಪೆಕ್ಟೇಷನ್ ಇಸ್ 38. ಏನಕ್ಕೆ ಅಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಸ್ಪೈಕ್ ಕೊಟ್ಟರೆ ಮೇಲಕ್ಕೆ ಇನ್ನೊಂದು ಸ್ವಲ್ಪ ಸ್ಪೈಕ್ ಬರ್ಬೋದು ಅನ್ನೋದು. ಬರ್ದೇ ಇರೋದಕ್ಕೆ ನಾನು ಇಲ್ಲಿ ತೊಗೊಂಡೆ. ನೀವು ಬಿಲೀವ್ ಮಾಡಲ್ಲ, ಇವತ್ತು 10 ಪಾಯಿಂಟ್ ಸ್ಟಾಪ್ ಲಾಸ್ ವರ್ಕೇ ಆಗೋದಿಲ್ಲ ಮಾರ್ಕೆಟಲ್ಲಿ. 10 ಪಾಯಿಂಟ್ ಸ್ಟಾಪ್ ಲಾಸ್ ಲಾಜಿಕ್ ಇವತ್ತು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. 15-18 ಪಾಯಿಂಟ್ ಸ್ಟಾಪ್ ಲಾಸ್ ಮೈಂಡ್ ಸೆಟ್ಟಲ್ಲಿದ್ದರೆ ಮಾತ್ರ ಟ್ರೇಡ್ ಮಾಡ್ಬೋದು. ಸೊ ಮೈಂಡಲ್ಲಿತ್ತು 15 ಪಾಯಿಂಟ್ ಸ್ಟಾಪ್ ಲಾಸ್ ವೆಯ್ಟ್ ಮಾಡೋಣ ಅಂತ. ಅಗೇನ್ ರಿಟರ್ನ್ ಬಂದಾಗ ಅಗೇನ್ ಇಟ್ ಶೋನ್ ಮಿ 8-9 ಪಾಯಿಂಟ್ಸ್ ಲಾಸ್. 8-9 ಪಾಯಿಂಟ್ ಲಾಸಿಗೆ ಬಂತು. ಅಗೇನ್ ಇಟ್ ಈಸ್ ಕಮ್ ಬ್ಯಾಕ್ ಬಂದು ಲೈಕ್ ಮಾರ್ಕೆಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಕ್ಸಾಕ್ಟಾಗಿ ಐ ಹ್ಯಾವ್ ಗಾಟ್ ಇಟ್. ವೆರಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿಗೆ ಬರೋ ಅಷ್ಟರಲ್ಲಿ. ಸೊ ವೆರಿ ಈಸಿಯಾಗಿ ನನಗೆ 15 ಪಾಯಿಂಟ್ ತೋರಿಸ್ತಿತ್ತು. ಐ ಜಸ್ಟ್ ಎಕ್ಸಿಟೆಡ್ ಇಮಿಡಿಯೇಟ್ಲಿ. ಬಿಕಾಸ್ ವೆರಿ ಟ್ರಿಕ್ಕಿ ಮಾರ್ಕೆಟ್, ವೆರಿ ಡಿಫಿಕಲ್ಟ್. ಪ್ರೀಮಿಯಮ್ ಸಿಕ್ಕಾಪಟ್ಟೆ ವಾಲಟೈಲ್ ಇದೆ.
ಕ್ಯಾಂಡಲ್ಸ್ ಪ್ರಕಾರ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಒಪ್ಕೊಳ್ತೀನಿ, ಬಟ್ ತುಂಬಾ ವಾಲಟೈಲ್ ಇದೆ ಮಾರ್ಕೆಟಲ್ಲಿ. ಇಷ್ಟು ವಾಲಟೈಲಿಟಿ ಇದ್ದಾಗ ಟ್ರೇಡ್ ಮಾಡಬೇಕಾದ್ರೆ ತುಂಬ ಕಾಶಿಯಸ್ ಆಗಿ ಟ್ರೇಡ್ ಮಾಡಬೇಕು. ಅದೇ ರೀಸನ್ಗೆ ಇಲ್ಲಿಗೆ ಬಂದಮೇಲೆ ಐ ಟು ಕ್ಲೋಸ್ ದ ಟ್ರೇಡ್. ಅದಾದಮೇಲೆ ಮತ್ತಾಗೇನು ಇಟ್ ವೆಂಟ್ ಅಪ್ ಟು ನಂದು ಕಾಸ್ಟ್ ಟು ಕಾಸ್ಟ್ ಏನು ನೋಡಿದ್ನಲ್ಲ ಅಲ್ಲಿ ತನಕ ಬಂತು. ಮತ್ತು ಅಲ್ಲಿಂದ ವೆರಿ ಫಾಸ್ಟ್ 30 ಪಾಯಿಂಟ್ಸ್ ಕೆಳಗಡೆ ಬಂತು. ಇವಾಗ ಮಾರ್ಕೆಟ್ ಈಸ್ ಬ್ರೇಕ್ ಡೌನ್. ಸೊ ಇಟ್ ಈಸ್ ಗಿವಿಂಗ್ ಐ ಗೆಸ್ ಮೇಡ್ ಇಟ್ ವೆರಿ ಗುಡ್ ಅಪ್ಸೈಡೆಡ್ ಫಾಸ್ಟ್ ಪ್ರೀಮಿಯಂ ಮೂವ್ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಕ್ಲಿಯರ್ ಕಟಾಗಿ ಕಾಣಿಸ್ತಿದೆ ಕೂಡ ಅದು ಫಾಸ್ಟ್ ಪ್ರೀಮಿಯಂ ಮೂವ್ ಆಗಿದೆ ಅಂತ. ಸೊ ನಿಮಗೆ ಅದನ್ನು ಚಾರ್ಟಲ್ಲಿ ನೋಡಬೇಕು ಅಂದರೆ ನೀವು ನಾನು ತೊಗೊಂಡಿರೋದು 25,350 ಪ್ರೀಮಿಯಮ್ಮು ಆಪ್ಷನ್ಸ್ ನಿಫ್ಟಿ. ಸೊ 27 ಜಾನ್ಗಿರೋದು. ನೆಕ್ಸ್ಟ್ ಎಕ್ಸ್ಪೈರಿ ಇರೋದು ಯಾವಾಗ 27 ಜಾನ್ಗೆ. ಸೊ 27th ಜಾನ್ದು ನಿಮಗೆ ವೇರ್ ಇಸ್ ದಟ್ ಪುಟ್ ಸೈಡ್ 250 ಐ ಜಸ್ಟ್ ಸೀನ್ 350 ಪ್ರೀಮಿಯಮ್. 350 ಪ್ರೀಮಿಯಮಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನಿಲ್ಲಿ ತಗೊಂಡಾಗ ನಿಮಗೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಐ ಟುಕ್ ಅ ಟ್ರೇಡ್ ಅರೌಂಡ್ 350. ಸೊ ಸ್ಮಾಲ್ ಕನ್ಫ್ಯೂಷನ್, ಜಸ್ಟ್ 1 ಸೆಕೆಂಡ್. ನಾನು ಯಾವ್ದು ಪ್ರೀಮಿಯಮ್ ತೊಗೊಂಡಿದ್ದು ಮರ್ತೇ ಹೋಗಿದೆ, 1 ಸೆಕೆಂಡ್. ಹೌದು 25,350 ಪ್ರೀಮಿಯಮ್. ಓಕೆನಾ. ಸೊ 25,350 ಪ್ರೀಮಿಯಮ್ಮು ಒನ್ಸ್ ಇಟ್ ಈಸ್ ಕಮ್ಮಿಂಗ್ ಬ್ಯಾಕ್ ಟು ದಿ ಎಕ್ಸಾಕ್ಟಾಗಿ ಇಲ್ಲಿ ಕ್ಲೋಸ್ ಆಯಿತು ಆ್ಯಂಡ್ ಇಟ್ ಈಸ್ ಬ್ಯಾಕ್ ಟು ನನಗೆ ಲೈಕ್ 193 ಸಿಕ್ಕಿತ್ತು. 193ಇಂದ ಇಟ್ ಈಸ್ ಕಮ್ಮಿಂಗ್ ಬ್ಯಾಕ್ ಟು 180 ಹತ್ತತ್ರನೂ ರೀಚ್ ಆಗಿದೆ ಆಲ್ಮೋಸ್ಟ್. ಅಗೇನ್ ಇಟ್ ಈಸ್ ಬ್ಯಾಕ್ ಟು 200ಇಂದ ಮೇಲೆ. ಸೊ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ನಾನು ಎಕ್ಸಿಟ್ ಆಗಿರೋದು ಬಂದು ಆಲ್ಮೋಸ್ಟ್ 208 ಎಕ್ಸಿಟ್ ಆಗಿದ್ದೀನಿ ನಾನು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ನಿಮಗೆ ಇಷ್ಟರೊಳಗಡೆ ಎಷ್ಟು ವಾಲಟೈಲ್ 3 ಸಲ ನನಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಇವತ್ತು. ಚಲೋ ಐ ಆಮ್ ರೆಡಿ ಟು ಟೇಕ್ ಸ್ಟಾಪ್ ಲಾಸ್ ಅನ್ನೋ ಲೆವೆಲ್ಗೆ ಹೋಗಿ ಟಾರ್ಗೆಟ್ ಹಿಟ್ ಮಾಡಿದೆ. ವೆರಿ ಡಿಫಿಕಲ್ಟ್ ಪ್ರೀಮಿಯಮ್. ಅದಾದಮೇಲೆ ಮಾರ್ಕೆಟಲ್ಲಿ ನೀವು ನೋಡೋದಾದರೆ ಇಟ್ ವೆಂಟ್ ಅಪ್ ಟು 230 ತನಕ ಹೋಗಿದೆ. ಸೊ 230 ತನಕ ಹೋಗಿ ಇವಾಗ ಇಟ್ ಇಸ್ ಗೋಯಿಂಗ್ ಆನ್ 270. ಓಕೆನಾ. ಸೊ ಈಸಿ ಇರಲಿಲ್ಲ ಇವತ್ತು ಮಾರ್ಕೆಟ್ ಈಸಿ ಅನ್ನೋದು ಇವತ್ತು ಕಾಣಿಸ್ತಿರಲ್ಲ. ಸೊ ಮಾರ್ಕೆಟ್ ಈಸ್ ಗೋಯಿಂಗ್ ಡೌನ್. ದಟ್ಸ್ ಓಕೆ. ಲೈಕ್ ನಿಮಗೆ ಮಾರ್ಕೆಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒನ್ಸ್ ನಿಮಗೆ ಪ್ರಾಫಿಟ್ ಆಯಿತಾ, ಜಸ್ಟ್ ಕ್ಲೋಸ್ ಇಟ್. ಈಗ ನೀವು ಹೇಳೋದಾದರೆ ನನಗೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ನಿಯರ್ ಟು 70 ಪಾಯಿಂಟ್ಸ್ 80 ಪಾಯಿಂಟ್ಸ್ ಇವಾಗ ಮೂವ್ ಆಗಿದೆ. ಸೊ 80 ಪಾಯಿಂಟ್ಸ್ನ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನನಗೆ 70,000 ರೂಪಾಯಿ ದುಡ್ಡು ಆಗ್ತಿತ್ತಲ್ವ ಅನ್ನೋದು ನಮ್ಮ ಮೈಂಡ್ ಸೆಟ್ ಬರುತ್ತೆ. ದಟ್ ಈಸ್ ರಾಂಗ್. ನಿಮ್ಮ ಪ್ರೊಸ್ಪೆಕ್ಷನ್ನೇ ರಾಂಗ್ ಇದೆ ಅಲ್ಲಿ. ನೀವು ಹೇಗೆ ಇಲ್ಲಿ 70 ಪಾಯಿಂಟ್ನ ನಿಮ್ಮನ್ನು ಮೈಂಡ್ ಸೆಟ್ ಬೆಳೆಸ್ಕೊಳ್ತೀರಾ. ಸೊ ಡೂ ಯು ಎಕ್ಸ್ಪೆಕ್ಟ್ ಈ ಕಡೆಯಿಂದ 70 ಪಾಯಿಂಟ್ಸ್ ಕೂಡ ನಿಮಗೆ ನೆಗೆಟಿವ್ ಕೂಡ ಆಗೋ ಚಾನ್ಸಸ್ ಇತ್ತು ಅನ್ನೋದು ಗೊತ್ತಿರುತ್ತಲ್ವ. ಸೊ ಅದಕ್ಕೆ ಹೇಳೋದು ಸ್ಮಾಲ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ. ಇಟ್ ಈಸ್ ನಾಟ್ ಲೈಕ್ ನಿಮಗೆ ಹ್ಯೂಜ್ ಕ್ಯಾಪ್ಚರ್ ಮಾಡಬೇಕು ಅಂತಿಲ್ಲ. ನಿಫ್ಟಿಯಲ್ಲಿ ಇಫ್ ಯು ಆರ್ ಮೇಕಿಂಗ್ ಪರ್ ಡೇ 10 to 15 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ತೀರಾ ಅಂದರೆ ಯು ಆರ್ ಸೋ ಪ್ರಾಫಿಟಬಲ್ ಟ್ರೇಡರ್. ನೆವರ್ ಎಕ್ಸ್ಪೆಕ್ಟ್ ಲೈಕ್ ಒಂದೇ ಟ್ರೇಡಲ್ಲಿ 70 ಪಾಯಿಂಟು 80 ಪಾಯಿಂಟು. ಈಗ ನೆನ್ನೆ ಆ ಥರ ಹೇಳೋಕ್ಕೋದ್ರೆ ನಾನು ತೊಗೊಂಡಿದ್ದಿದ್ದೆ ಇಲ್ಲಿ ಟ್ರೇಡ್ ತೊಗೊಂಡಿದ್ದು ಮಾರ್ಕೆಟ್ ವೆಂಟ್ ಎಷ್ಟು ಪ್ರೀಮಿಯಮ್ 1:4 ಟೈಮ್ಸ್ ನೆನ್ನೆ ಪ್ರೀಮಿಯಮ್ ಆಗಿತ್ತು. 1:4 ಟೈಮ್ಸ್ ನಂದು ಅಲ್ಲ. ಸೊ ಅದೇ ಥರನೇ ನೀವು ಕಲಿಯೋ ಕಡೆ ಫೋಕಸ್ ಮಾಡಿ. ಸೊ ನಿಮ್ಮನ್ನು ನೀವು ಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಮೈ ಥಿಂಗ್. ಸೊ ಇಲ್ಲಿಗೆ ನಾನು ಟ್ರೇಡ್ ಮಾಡಬೇಕು, ಇಷ್ಟೇ ನನಗೆ ಬೇಕಾಗಿರೋದು, ಇದಕ್ಕಿಂತ ಎಕ್ಸ್ಟ್ರಾ ನಾನು ಮಾಡೋದಿಲ್ಲ ಅಂತ. ಇವತ್ತು ಕೂಡ ಅಷ್ಟೇ ಐ ಆಮ್ ಜಸ್ಟ್ ವೆಯ್ಟೆಡ್ ಮೈ ಲೆವೆಲ್ 38ಗೆ ಬರುತ್ತೆ ಅಂತ ಬರಲಿಲ್ಲ, 50ಗೆ ಬರುತ್ತೆ ಅಂತ ವೆಯ್ಟ್ ಮಾಡಿದೆ, ಬರಲಿಲ್ಲ. ಸೊ ಮಾರ್ಕೆಟ್ ಈಸ್ ನಾಟ್ ಕಮಿಂಗ್ ಟು ದಟ್ ಲೆವೆಲ್ಸ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಸೊ ನಿಮಗೆ ಇಲ್ಲಿ ನೋಡೋದಾದರೆ ಅನಿಸುತ್ತೆ ಪ್ರೀಮಿಯಂ ಚಾರ್ಟಲ್ಲಿ ಕೂಡ ಸೇಮ್ ಇಂಡಿಕೇಟರ್ ವರ್ಕ್ ಆಗುತ್ತೆ, ಇಲ್ಲ ಅಂತಲ್ಲ. ಇಟ್ಸ್ ಈಸಿ. ನಿಮಗೆ ಪ್ರೀಮಿಯಂ ಚಾರ್ಟಲ್ಲಿ ಕೂಡ ನಾನು ಇಂಡಿಕೇಟ್ರಲ್ಲಿ ಸೇಮ್ ಲಾಜಿಕ್ ಅದು ಕೂಡ ಇಲ್ಲೂ ವರ್ಕ್ ಆಗುತ್ತೆ. ಬಟ್ ಪ್ರೀಮಿಯಂ ಚಾರ್ಟ್ ಇಶ್ಯೂ ಇಷ್ಟೇ, ಡಿ.ಕೆ ಪ್ರಾಬ್ಲಮ್ ಅಷ್ಟೇ. ಈಗ ನೀವು ನೋಡೋದಾದರೆ ಮಾರ್ಕೆಟ್ ಎಲ್ಲಿಂದ ರಿವರ್ಸ್ ಆಗಿದೆ ಪ್ರೀಮಿಯಂ ಚಾರ್ಟಲ್ಲಿ ಎಕ್ಸಾಕ್ಟ್ 38%. ಬಟ್ ನನಗೆ ಸ್ಪಾಟಲ್ಲಿ 38ಗೆ ಬಂದಿರಲ್ಲ, ಪ್ರೀಮಿಯಮಲ್ಲಿ 38ಗೆ ಬಂದಿತ್ತು. ಸೊ ದಟ್ ಈಸ್ ದ ಥಿಂಗ್. ಸೊ ನಿಮಗೆ ಪ್ರೀಮಿಯಮಲ್ಲಿ 38ಗೆ ಬಂದಿದೆ ಅಂದರೆ ಇಟ್ಸ್ ಅ ಗುಡ್ ಥಿಂಗ್. ಸೊ ಅದೇ ನನಗೆ ಸ್ಪಾಟಲ್ಲಿ ಸಿಕ್ಕಿದ್ದೀರಾ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಪ್ರೀಮಿಯಮಲ್ಲಿ ತೋರಿಸ್ತಿದೆ, ನೋ ಪ್ರಾಬ್ಲಮ್. ಬಟ್ ನಾನು ಪ್ರೀಮಿಯಂ ಚಾರ್ಟ್ ನೋಡಿ ಟ್ರೇಡ್ ಮಾಡೋದಿಲ್ಲ, ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಹೇಳೋದಿಲ್ಲ. ಇದು ಏನಕ್ಕೆ ಅಂದರೆ ಅದೇ ರೀಸನ್ನು, ಪ್ರೀಮಿಯಮ್ ಈಸ್ ಡಿ.ಕೆ. ಸೊ ಡಿ.ಕೆ ಆಗ್ತಾ ನಿಮಗೆ ಅದು ರಿವರ್ಸಲ್ಲಿ ಎಲ್ಲಿ ತನಕ ಬರುತ್ತೆ ಅಂತ. ಬಟ್ ಪ್ರೀಮಿಯಂ ಚಾರ್ಟ್ ಕೂಡ ಈ ಸೇಮ್ ಇಂಡಿಕೇಟ್ರಿಂದ ಪ್ರೀಮಿಯಂ ಚಾರ್ಟ್ ಕೂಡ ವೆರಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ವೆರಿ ಈಸಿ. ಅಂತ ಏನು ಡಿಫಿಕಲ್ಟ್ ಅನ್ಸೋದಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಯೂಶ್ವಲಿ ಪ್ರೀಮಿಯಂ ಚಾರ್ಟಲ್ಲಿ ಕೂಡ ನಾವು ಲೆವೆಲ್ಸಿಗೆ ಬಂದಾಗ ಟ್ರೇಡ್ ತೊಗೊಂಡು ಐ ಕ್ಯಾನ್ ಮೇಕ್ ಅ ಮನಿ ಈಸಿಯಾಗಿ. ಸೊ ನಿಮಗೆ ಲಾಜಿಕ್ಸ್ ಗೊತ್ತಿರಬೇಕಷ್ಟೇ, ಮಾರ್ಕೆಟಲ್ಲಿ ವಾಲಟಿಲಿಟಿ ಎಷ್ಟಿರುತ್ತೆ. ಸೊ ಮಾರ್ಕೆಟ್ ನಿಮಗೆ ಪ್ರಾಫಿಟ್ ಕೊಡ್ದಲೇ ಕಳಿಸೋದಿಲ್ಲ. ನಿಮಗೆ ಏನಂದರೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದರೆ ಯು ಕ್ಯಾನ್ ಮೇಕ್ ಮನಿ.
ಅಷ್ಟೇ. ಸೊ ಬ್ಯಾಕ್ ಟು ನಿಫ್ಟಿಯಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡು ಇವತ್ತು ಇನ್ನೂ ಶಾರ್ಪ್ ಫಾಲ್ ಆಗುತ್ತೆ ಅನ್ನೋದು. ಸೊ ಅದೇ ಥರನೇ ಶಾರ್ಪ್ ಫಾಲ್ ಆಗ್ತಾಯಿದೆ. ಮೇ ಬಿ ಇನ್ನೊಂದು 25,000 ತನಕ ಏನಾದ್ರು ಬರುತ್ತೆ ಏನೋ ಮಾರ್ಕೆಟ್ ಇವತ್ತು. ಬಂದರೂ ಬರಲಿ, ಐ ಆಮ್ ಹ್ಯಾಪಿ. ಸೊ ನಮ್ಮದು ದಿನದ ಟಾರ್ಗೆಟ್ ಮುಗಿದಿದೆ. ನೋ ಮೋರ್ ಟ್ರೇಡ್ಸ್, ನೋ ಮಚ್ ಮೈಂಡ್ಸೆಟ್. ಮತ್ತೆ ಟ್ರೇಡ್ ಮಾಡೋದು ತಪ್ಪು. ಇನ್ನು ಫರ್ದರ್ ಗೋಲ್ಡು, ನೆನ್ನೆ ಆ್ಯಕ್ಚುಲಿ ಗೋಲ್ಡಲ್ಲಿ 2 ಈಸಿ ಟ್ರೇಡ್ಸ್ ನನಗೆ ಎರಡೆರಡು ಒಂದೊಂದು ಪಾಯಿಂಟಲ್ಲಿ ಮಿಸ್ ಆಯಿತು. ಅದಕ್ಕೆ ನಾನು ಮತ್ತೆ ಟ್ರೇಡ್ ಮಾಡಲಿಲ್ಲ ಗೋಲ್ಡಲ್ಲಿ. ಸೊ ಇವತ್ತು ಗೋಲ್ಡು ಸ್ಟಿಲ್ ಹೋಗ್ತಲೇ ಇದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗಂತೂ ಗೊತ್ತಿಲ್ಲ. ಆಲ್ ಟೈಮ್ ಹೈ ಹೊಡ್ಕೊಂಡು ಹೋಗ್ತಲೇ ಇದೆ. ಸೊ ಫಾರೆಕ್ಸ್ ಮಾರ್ಕೆಟ್ಗೂ ಇಂಡಿಯನ್ ಮಾರ್ಕೆಟ್ಗೂ ಡಿಫ್ರೆನ್ಸ್ ಇರೋದು ಇಷ್ಟೇ. ಇದರಲ್ಲಿ ಹೋಗ್ತಾ ಇದ್ದರೆ ಮಾರ್ಕೆಟು ನಾನ್ ಸ್ಟಾಪ್ ರ್ಯಾಲಿ ಮಾಡ್ತಲೇ ಇರುತ್ತೆ. ಬೀಳಕ್ಕೆ ಸ್ಟಾರ್ಟ್ ಮಾಡಿದರೆ ನಾನ್ ಸ್ಟಾಪ್ ರ್ಯಾಲಿ ಬೀಳ್ತಲೇ ಇರುತ್ತೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಸೊ ಬೆಳಗ್ಗೆಯಿಂದ ಹೇಳಬೇಕಂದ್ರೆ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಇದೆ. ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಇವತ್ತು ಯಾವ್ದಾದ್ರು ಐ ಗೆಸ್ ಟ್ರೇಡ್ ಯಾವ್ದಾದ್ರು ಸಿಗುತ್ತಾ ಅಂತ. ಸೊ ಎಕ್ಸಾಕ್ಟಾಗಿ ಐ ಆಮ್ ನಾಟ್ ಸೀಯಿಂಗ್ ಸಿಂಗಲ್ ಟ್ರೇಡ್ ಹಿಯರ್. ಒಂದು ಟ್ರೇಡ್ ಕೂಡ ನನಗೆ ಸಿಗ್ತಾ ಇಲ್ಲ. ಬಟ್ ಬೆಳಗ್ಗೆ ಎಕ್ಸಾಕ್ಟಾಗಿ 7:55 ಒಂದು ಟ್ರೇಡ್ ಇತ್ತು. ಅದು ನಾನು ಅದನ್ನು ನೋಡಿರಲ್ಲ ಟ್ರೇಡ್ನ ಯೂಶ್ವಲಿ. ಸೊ ಏನಂದರೆ ಈಗ ಫಸ್ಟ್ ಟ್ರೇಡ್ 23% ಬಂದಾಗಿತ್ತು. ಅದು ನಿಮ್ಗೆ ಹೇಳಬೇಕು ಅಂದರೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಬೌನ್ಸ್ಡ್ ಫ್ರಮ್ 23%. ಇಲ್ಲೊಂದು ಟ್ರೇಡ್ ಇತ್ತು. ಅದಾದಮೇಲೆ ಅಗೇನ್ ಬ್ಯಾಕ್ ಟು 23%ಇಂದಲೇ ಅಪ್ಸೈಡ್ ಹೋಗಿದೆ 8 o'clockಲ್ಲಿ. ಸೊ ಅದಾದಮೇಲೆ ಫರ್ದರ್ ಮತ್ತಿನ್ನು ಯಾವುದೇ ಥರದ್ದು ಟ್ರೇಡ್ಸ್ಗಳು ಮತ್ತೆ ಸಿಕ್ಕಿಲ್ಲ. ಅಗೇನ್ ಬ್ಯಾಕ್ ಟು 23% ಮಾರ್ಕೆಟ್ ಟೇಕ್ ಇಟ್ ಆನ್ ಅಪ್ಸೈಡ್. ಅಗೇನ್ ಇಟ್ ವೇ ಗೋಯಿಂಗ್ ಅಪ್ಸೈಡ್. ಸೊ ಇಟ್ ಈಸ್ ಬ್ಯಾಕ್ ಟು 23% ತೊಗೋಬೋದು, ಇಲ್ಲ ಅಂತಲ್ಲ. ಸೊ ನೀವು ನೋಡೋದಾದರೆ ಲಾಸ್ಟು ಆಲ್ಮೋಸ್ಟು ಲಾಸ್ಟ್ 18-20 ಕ್ಯಾಂಡಲ್ಸ್ ನೋಡಿದರೆ ಒಂದು ಕ್ಯಾಂಡಲ್ ಕೂಡ ಇದಿಲ್ಲ, ನಿಮಗೆ ರೆಡ್ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಹೋಗ್ತಾ ಇದೆ ಮಾರ್ಕೆಟು. ಎವ್ರಿ 2 hours ನ್ಯೂ ಹೈ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಬಾಟಮಲ್ಲಿ ತೊಗೊಂಡವ್ರಿಗಂತೂ ಲಾಟ್ರಿ ಆಗಿದೆ, ಇಲ್ಲ ಅಂತಲ್ಲ. ಈಗ ಟಾಪಲ್ಲಿ ಹೋಗಿ ಬೈ ಮಾಡೋದು ಕಷ್ಟ, ಸೆಲ್ ಮಾಡೋದು ಕಷ್ಟ. ವೆಯ್ಟ್ ಮಾಡಬೇಕು. ನೋಡ್ತೀನಿ. ನನಗೇನು ಮಚ್ಚು ಲೈಕ್ ಗೋಲ್ಡಲ್ಲಿ ಕಂಪ್ಲೀಟಾಗಿ ಟ್ರೇಡ್ ಮಾಡಿ ಫೈಟ್ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋದು ಏನಿಲ್ಲ. ನನಗೆ ಯಾವತ್ತಿನ ದಿನದ ತನಕಲಾದರೂ ವೆಯ್ಟ್ ಮಾಡ್ತೀನಿ. ನನಗೆ ಫ್ರೀಯಾಗಿ ಕೂತಾಗ ಮಾರ್ಕೆಟಲ್ಲಿ ಗೋಲ್ಡ್ ಆಪರ್ಚುನಿಟೀಸ್ ಕೊಟ್ಟಾಗ ಡೆಫಿನೆಟಾಗಿ ಟ್ರೇಡ್ ಮಾಡ್ತೀನಿ. ಬಟ್ ನೀವು ಕ್ಯಾಪಿಟಲ್ ಕಡಿಮೆ ಇರೋರು, ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಸೊ ಈ ಶುಕ್ರವಾರದ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಇಟ್ಸ್ ಅಪ್ ಟು ಯು. ನಿಮ್ಮ ಕಂಫರ್ಟಬಿಲಿಟಿ ನೋಡಿ. ಕಲಿಬೇಕು ಅನ್ನೋರಿಗೆ ಸ್ಟಿಲ್ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.